ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆತಲ್ಲ, ಆರೋಗ್ಯಕರವಾಗಿರುವಂತಹ ದೇಹಕ್ಕೆ ತಂಪು ಕೊಡುವಂತಹ ಮೊಸರು ಅವಲಕ್ಕಿ ಮಾಡೋದನ್ನು ಭಾಳ ಸರಳವಾಗಿ ತೋರಿಸ್ತೀನಿ. ನೀವು ಈ ಥರ ಮೊಸರು ಅವಲಕ್ಕಿ ಮಾಡಿಟ್ಕೊಂಡ್ರೆ 2 ದಿನ ಇಟ್ಕೊಂಡ್ರೂ ಹಾಳಾಗಲ್ಲ. ನಿಮಗೆ ಬೇಕಾದಾಗ ಸಡನ್ನಾಗಿ ತಿಂದುಬಿಡ್ಬೋದು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಬಿಸಿಲು ಹೊತ್ತಿನಾಗ, ಆಮೇಲೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಹಾಕಿ ಕಟ್ಬೋದು. ಭಾಳ ಸರಳವಾಗಿ ಹೋಟೆಲ್ ಸ್ಟೈಲ್ನೊಳಗೆ ತೋರಿಸ್ಕೊಡ್ತೀನಿ. ಬರ್ರಿ ಯಾವ ಥರ ಮಾಡೋದಂತ ನೋಡೋಣ. ನಾನು ಮೊದಲು ಮೀಡಿಯಮ್ ದಪ್ಪ ಅವಲಕ್ಕಿ, ಅಂದರೆ ಮೀಡಿಯಮ್ ಫುಲ್ ತೆಳ್ಳನೂ ಅಲ್ಲ ದಪ್ಪನೂ ಅಲ್ಲ, ಮೀಡಿಯಮ್ ಅವಲಕ್ಕಿನ 1 ಕಪ್ ತೊಗೊಂಡಿನಿ. ಈಗ ಅದನ್ನು ಒಂದು 2 ಸಾರಿ ಚೆಂದಾಗಿ ಮ್ಯಾಗಲ್ದು ಧೂಳು ಕಡ್ಡಿ ಕಸ ಬರುತ್ತಲ್ಲ ಅದೆಲ್ಲ ಹೋಗುವಂಗೆ ಸ್ವಚ್ಛಗೆ ತೊಳ್ಕೊಂಬಿಡ್ರಿ. ತೊಳ್ಕೊಂಡು ಅದಕ್ಕೆ ಒಂದು 2 ಗ್ಲಾಸ್ನ ಹಾಲು ಹಾಕ್ತೀನಿ. ನಾನು ಹಾಲಿನಾಗ ನೆನೆಸಿಟ್ಕೋಬೇಕು. ನೀರನ್ನೆಲ್ಲ ಚೆಂದಾಗಿ ಬಸ್ಕೊಂಬಿಡಬೇಕು, ಅದ್ರೊಳಗೆ ನೀರಿನ ಅಂಶ ಇರಬಾರ್ದು. ಒಂದು 2 ಗ್ಲಾಸ್ ಹಾಲು ಹಾಕಿ 1 ಗಂಟೆ ಫ್ರಿಜ್ ಒಳಗೆ ಇಟ್ಬಿಡ್ರಿ. ಅದು ನೆನೆಯಬೇಕು ಮತ್ತು ಕೋಲ್ಡ್ ಆಗಬೇಕು. ನೀವು ಹೊರಗನೆ ಇಟ್ಕೊಂಡು ನೆನೆದ ನಂತರ ಫ್ರಿಜ್ನೊಳಗೆ ಇಟ್ಕೋಬೋದು. ನಾನೀಗ ಹಾಲು ಹಾಕಿ ಫ್ರಿಜ್ ಒಳಗೆ ಇಡ್ತೀನಿ. ಆಮೇಲೆ ಇನ್ನೊಂದು ಪಾತ್ರೆಗೆ 1 ಸ್ಪೂನು ಎಣ್ಣೆ ಹಾಕೋರಿ. ಅದಕ್ಕೆ 1 ಸ್ಪೂನು ಕಡಲೆಬೇಳೆ ಹಾಕೋರಿ. ಇದು ಭಾಳ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ ಮತ್ತು ಭಾಳ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಬೇಕಾರೆ. ಆಮೇಲೆ ಕಡಲೆಬೇಳೆ ಜೊತೆಗೆ 1 ಸ್ಪೂನನ್ನು ಉದ್ದಿನಬೇಳೆ ಹಾಕೋರಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊರಿ ಸ್ನೇಹಿತರೆ. ಭಾಳ ಟೇಸ್ಟ್ ಆಗುತ್ತೆ, ನಿಮ್ಗೆ ಇಷ್ಟ ಆಗುತ್ತಂತ ತಿಳ್ಕೊಂಡಿನಿ ನೋಡಿರಿ. ಇದಕ್ಕೆ ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಅದನ್ನು ಸ್ವಲ್ಪ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊರಿ. ಜಾಸ್ತಿ ಸೀದಿಸ್ಕೊಬೇಡ್ರಿ, ಹೊತ್ತಿಸ್ಕೊಬೇಡ್ರಿ. ಸ್ವಲ್ಪ ಗ್ಯಾಸನ್ನ ಸಣ್ಣಗೇ ಇಟ್ಕೋರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ, ಅದನ್ನು ಫ್ರೈ ಮಾಡ್ಕೊರಿ. ನೀವು ಯಾವ ಥರ ಮಾಡೀರಿ, ನಾನು ಯಾವ ಥರ ಮಾಡಿದ್ದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಇಷ್ಟ ಆದ್ರೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಈಗ ಇದು ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ನೆನೆಬೇಕಲ್ಲ, ಹಾಗಾಗಿ ನಾನು ಒಂದು 1/2 ಕಪ್ನಷ್ಟು ಹಾಲು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ನೆನೆಯಕ್ಕಂತಂದು ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಇದಕ್ಕೆ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಪುಟಾಣಿ ಚಟ್ನಿ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ 1 ಕಪ್ ಪುಟಾಣಿ ತೊಗೊಂಡಿನಿ, ಸ್ವಲ್ಪ ರುಚಿಗೆ ಉಪ್ಪು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇದನ್ನೆಲ್ಲನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡ್ರಿ. ಇದು ನಮ್ಮ ಕಡೆ ಮೊಸರು ಅವಲಕ್ಕಿ, ಉತ್ತರ ಕರ್ನಾಟಕದೊಳಗೆ ಮೊಸರು ಅವಲಕ್ಕಿಗೆ ಇದು ಭಾಳ ಕಾಂಬಿನೇಷನ್, ಭಾಳ ಟೇಸ್ಟ್ ಕೊಡ್ತೈತಿ. ಯಾವ ಥರ ಮಾಡೋದಂತ ತೋರಿಸ್ತೀನಂತ. ಆ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರಲ್ಲ, ಈಗ ಅವಲಕ್ಕಿ ನೋಡಿರಿ, ನಾನು 1 ಗಂಟೆನ ಫ್ರಿಜ್ ಒಳಗೆ ಇಟ್ಟಿದ್ನಲ್ಲ, ಈಗ ಅವಲಕ್ಕಿ ನೆಂದಾವು ಹಾಲಿನ ಜೊತೆ ಮಿಕ್ಸ್ ಮಾಡಿದ್ನಲ್ಲ. ಈಗ ಇದಕ್ಕೆ 1 ಕಪ್ನಷ್ಟು ಗಟ್ಟಿ ಮೊಸರು ಹಾಕೋರಿ. ಅವಲಕ್ಕಿ ಚೆಂದಾಗಿ ನೆನೆದಾವು. 1 ಕಪ್ಪು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿರಿ ಎಷ್ಟು ಲಿಕ್ವಿಡ್ ಐತಲ್ಲ. ಆಮೇಲೆ ಅದಕ್ಕೊಂದು ಸ್ಪೂನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ನಾನು 1 ಸ್ಪೂನು ಸಕ್ಕರೆ ಪೌಡ್ರ್ ಹಾಕ್ಕೊತೀನಿ. ನಮ್ಮ ಕಡೆ ಇದೇ ಥರ ನಾವು ತಿನ್ನೋದು. ನಿಮಗೆ ಸಕ್ಕರೆ ಬೇಡಪ್ಪ ಅಂತಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ, ಈಗ ಅದು ನೆಂದೈತಲ್ಲ, ಇದನ್ನೀಗ ಅವಲಕ್ಕಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಎಷ್ಟು ಟೇಸ್ಟ್ ಆಗುತ್ತಂದ್ರೆ ಒಂದು ಸಲ ಹಾಕಿಸ್ಕೊಂಡವರು ಪದೇ ಪದೇ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ಡಿಫ್ರೆಂಟ್ ಟೇಸ್ಟು ಭಾಳ. ಆಮೇಲೆ ಫ್ರಿಜ್ನೊಳಗೆ ಇಟ್ಟಿರ್ತೀವಲ್ಲ, ಸ್ವಲ್ಪ ಕೋಲ್ಡ್ ಆಗಿರ್ತೈತಲ್ಲ, ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ನೋಡಿರಿ. ಈ ಥರ ನಾನು ಅದು ಲಿಕ್ವಿಡ್ ಇರೋದ್ರಿಂದ ಅಗಲನ್ನು ತಟ್ಟಿಗೆ ಹಾಕ್ಕೊಂಡ್ರೆ ಅದು ಎಲ್ಲ ತಟ್ಟಿ ತುಂಬಿ ಬಿಡುತ್ತೆ. ಅದಕ್ಕಂತೇಳಿ ನಾನು ಈ ಥರ ಬೌಲ್ನಾಗ ಹಾಕ್ಕೊಂಡು ತಿನ್ನೋದಿದು. ನಾನು ಮೇಲೆ ಹಸಿ ಈರುಳ್ಳಿ ಹಾಕ್ಕೊಂಡಿನಿ. ಈರುಳ್ಳಿ ತಿನ್ನಲಾರ್ದವರು ಸ್ಕಿಪ್ ಮಾಡ್ಬೋದು. ನಾ ಮಾಡಿಟ್ಟಿದ್ನಲ್ಲ ಪುಟಾಣಿ ಚಟ್ನಿ ಅಂತೀವಲ್ಲ, ಆ ಪುಟಾಣಿ ಚಟ್ನಿ ಈ ಥರ ಮೇಲೆ ಹಾಕ್ಕೊಂಡು ಅದಕ್ಕೆ ಬೂಂದಿ ಕಾಳು ಹಾಕಿದ್ರೆ ಭಾಳ ರುಚಿ ಕೊಡ್ತೈತಿ. ನೋಡಿದ್ರಲ್ಲ ಮೊಸರು ಅವಲಕ್ಕಿ ಯಾವ ಥರ ಮಾಡೋದಂತ. ಸುಲಭವಾಗಿ ನೀವು ಮನೆಯೊಳಗೆ ಮಾಡಿರಿ, ಆರೋಗ್ಯಕರವಾಗಿರುವಂಥದ್ದು, ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ.